ಸ್ನೇಹಿತರು ಸತತವಾಗಿ 25 ವರ್ಷಗಳ ಕಾಲ ಈ ಒಂದು ಸಾಮೂಹಿಕ ವಿವಾಹವನ್ನು ಮಾಡೋ ಮುಖಾಂತರ ಆ ಪುಣ್ಯವನ್ನ ಅವರು ಪಡೆದಿದ್ದಾರೆ. ಮದುವೆ ಅನ್ನೋದು ಜೀವನದಲ್ಲಿ ಬಹಳ ಪ್ರಮುಖವಾದಂತ ಘಟ್ಟ. ಹುಟ್ಟೋದು ಹೇಗೆ ಪ್ರಮುಖನೋ ಮದುವೆ ಆಗೋದು ಹಂಗೆ. ಮನೆಯಲ್ಲಿ ನಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲ ಜೊತೆಲಿ ಇರ್ತೀರಿ. ಆದ್ರೆ ಬರುವಂತ ಹೆಂಡತಿ, ಬರುವಂತ ಗಂಡನಿಗೆ ಹೆಂಡತಿ ಗೊತ್ತಿರಲ್ಲ, ಹೆಂಡತಿಗೆ ಗಂಡ ಗೊತ್ತಿರಲ್ಲ. ಅವರ ಏನೇನು ಕಸುಬು, ಏನ್ ಕೆಲಸ ಮಾಡ್ತಾರೆ, ಅವ್ರ ಕ್ಯಾರೆಕ್ಟರ್ ಏನು, ಅವರ ಗುಣ ಏನು, ಸ್ವಭಾವ ಏನು ಗೊತ್ತಿಲ್ಲ. ಮದುವೆ ಆದ್ಮೇಲೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು, ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ಬೇಕು. ಅದೇ ಮದುವೆಯ ಬಾಂಧವ್ಯ, ಅದೇ ದೈವ ಸಂಕಲ್ಪ, ಅದೇ ರಾಮನ ಇಚ್ಛೆ, ಅದೇ ಈಶ್ವರನ ಇಚ್ಛೆ, ಅದೇ ತಾಯಿ ಬನಶಂಕರಿ ತಾಯಿಯ ಇಚ್ಛೆ. ನೀವೆಲ್ಲ ನೋಡಿ, ಬನಶಂಕರಿ ತಾಯಿಯ ಸಮ್ಮುಖದಲ್ಲಿ ಮದುವೆ ಹಾಕಿದ್ದೀರ. ಇದಕ್ಕೊಂದು ಅರ್ಥ ಇದೆ. ಬೇರೆ ಕಡೆ ಮದುವೆ ಆದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಇಲ್ಲಿ ನಿಮ್ಗೆ ಬರ್ತದೆ. ಆ ಬಾಂಧವ್ಯ ನಿಮ್ಮಲ್ಲಿ ಹಾಗೆ ಉಳಿಬೇಕು. ಕಷ್ಟ ಸುಖ ಎರಡೂ, ಕಷ್ಟ ಸುಖದಲ್ಲಿ ಎರಡೂ. ಈ ಕಡೆ ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಇರ್ಬೇಕು. ಸುಖ ಬಂದಾಗ ಗಂಡ ಇರಲಿ, ಕಷ್ಟ ಬಂದಾಗ ಗಂಡ ಬೇಡ ಅನ್ನಕ್ಕಾಗಲ್ಲ. ಸುಖ ಬಂದಾಗ ಹೆಂಡತಿ ಇರಲಿ, ಕಷ್ಟ ಬಂದಾಗ ಬೇಡ ಅನ್ನಕ್ಕಾಗಲ್ಲ. ಕಷ್ಟ ಸುಖ ಎರಡರಲ್ಲೂ ಇದ್ರೆ ಅದು ದಾಂಪತ್ಯ ಅಂತ ಹೇಳೋದು. ಅದಕ್ಕೆ ಸೋಲ್ಬೇಕು. ಯಾರಾದ್ರೂ ಜಗಳ ಆದಾಗ ಮನೆಯಲ್ಲಿ ಯಾರಾದ್ರೂ ಒಬ್ಬರು ಸೋಲ್ಲೇಬೇಕು. ಇಬ್ರು ಸೋಲಲ್ಲ ಅಂದ್ರೆ ಸಂಸಾರ ನಿಲ್ಲಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ತಾಯಿಯ ಆಶೀರ್ವಾದದಿಂದ ಪಡೆದು ನೀವೆಲ್ಲರೂ ಮದುವೆ ಆಗಿದ್ದೀರಾ. ಇವತ್ತಿಂದ ನೀವು ಹಿಂದೆ ಏನೇನಾಗಿದ್ರೋ ಗೊತ್ತಿಲ್ಲ, ಹಿಂದೆ ಏನೇನ್ ಮಾಡಿದ್ರೋ ಗೊತ್ತಿಲ್ಲ. ಇವತ್ತಿಂದ ಇನ್ಮೇಲೆ ಒಳ್ಳೆತನದಲ್ಲಿ ಗಂಡ ಹೆಂಡತಿ ಇಬ್ರು ಒಳ್ಳೆ ಭಾವನೆಯಿಂದ ಇಬ್ರು ಒಟ್ಟಿಗೆ ಬೆಳೀರಿ. ಓಂ ಶ್ರೀ ವೃಕ್ಷದೇವೋಭವ. ಈ ಕ್ಷೇತ್ರದ ಅಧಿದೇವತೆ ಶ್ರೀ ಬನಶಂಕರಮ್ಮನವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಈ ದಿನದಲ್ಲಿ ಸುಮಾರು 69 ಜೋಡಿಗಳು ಇವತ್ತು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಪ್ರಮುಖವಾಗಿ ನಾನು 2 ನಿಮಿಷ ಮಾತಾಡ್ತೇನೆ. ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಕೆಲಸ ಯಾರಾದ್ರೂ ಮಾಡಿರೋದು ನಮ್ಮ ಬಸವರಾಜ್ ಅವರು ಮಾಡಿದ್ದಾರೆ ಅಂತೇಳಿ. ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಅಲ್ಲಿ ಹೇಳ್ಬೇಕು ಇವ್ರ ಬಗ್ಗೆ ಅಂತ ನಾನು ಖಂಡಿತ ಅವ್ರಿಗೆ ಪತ್ರ ಬರೀತೀನಿ. ಯಾಕೆ ಅಂದ್ರೆ ಅವ್ರ ಮದುವೆ ಲೀಸ್ಟ್ ನೋಡ್ತಿದ್ದೆ, ಕಳೆದ ವರ್ಷನೂ ನೋಡಿದ್ದೆ. ನಾವು ಪ್ರತಿ ವರ್ಷ ಕರೆಕ್ಟ್ ಆಗ್ತಾ ಬರ್ತಾ ಇರ್ತೀವಿ. ಈ ವರ್ಷ ಮದುವೆಯ ಲೀಸ್ಟ್ ನೋಡಿದೆ. ಇಡೀ ರಾಜ್ಯಾದ್ಯಂತ ಸರ್ಕಾರ ಅಷ್ಟು ಪ್ರೋತ್ಸಾಹ ಧನ ಕೊಟ್ಟು ಎಲ್ಲ ಮಾಡಿದ್ರು ಇಂಥ ಮದುವೆಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಬಸವರಾಜ್ ಅವರು ಅಂತರ್ಜಾತಿ ವಿವಾಹದಿಂದ ಹಿಡಿದು ಅಂತರ್ ಧರ್ಮದ ವಿವಾಹಗಳು ಆಗ್ತಿದೆ. ಇವತ್ತು ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಎಲ್ಲರೂ ಕೂಡ ಮದುವೆ ಆಗ್ತಿದ್ದಾರೆ. 26ನೇ ವರ್ಷ 25 ವರ್ಷ ನಿರಂತರವಾಗಿ ಮುಗಿಸಿ 26ನೇ ವರ್ಷದ ಮದುವೆಯನ್ನು ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂತಹ ಎಸ್.ಸಿ. ಮಾದೇವಪ್ಪನವರನ್ನು ಮನವಿ ಮಾಡ್ತೇನೆ. ನೀವು ಏನಾದರೂ ಇಂತಹ ಬಹಳಷ್ಟು ಪ್ರೋತ್ಸಾಹ ಮಾಡ್ತಾ ಇರ್ತೀರ, ತಕ್ಷಣ ಬಸವರಾಜ್ ಅವರನ್ನ ಕರೆಸಿ ವಿಧಾನಸೌಧದ ಬ್ಯಾಕೆಟ್ ಹಾಲಲ್ಲಿ ಇವ್ರಿಗೆ ಆನರ್ ಮಾಡಬೇಕು. ನೀವು ಜನ ತೋರಿಸ್ಬೇಕು. ಏನಂದ್ರೆ ನೀವು ಹೇಳ್ತಾ ಇರ್ತೀರ, ಸಮಾಜ ಕಲ್ಯಾಣಕ್ಕಿಂತ ಅಷ್ಟು ಕೋಟಿ ಖರ್ಚು ಮಾಡ್ತಿದೀವಿ, ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹ ಮಾಡ್ತಿದೀವಿ ಅಂತ. ಸರ್ಕಾರ ಮಾಡ್ಲಿಕ್ಕೆ ಆಗದೇ ಇರೋ ಕೆಲಸನ ನಮ್ಮ ಬಸವರಾಜ್ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ತಂಡ, ಅವ್ರ ಟೀಮು, ದಾಮೋದರ್ ನಾಯ್ಡು ಅವರು, ಮುತ್ತಪ್ಪ ಅವರು, ಎಸ್.ಕೆ. ನಟರಾಜ್ ಅವರು, ಎಲ್ಲ ಅವರಪ್ಪ ನಾರಾಯಣ ಸ್ವಾಮಿ ಅವರು, ಎಲ್ಲ ಸತೀಶ್ ಅವರೆಲ್ಲ ತಂಡ, ಇಡೀ ತಂಡ ದೇಶಕ್ಕೆ ಮಾದರಿಯಾದಂತಹ ಕೆಲಸ. ನಾವಿಲ್ಲೇನೋ ಬಂದ್ರೆ ಏನೇನೋ ಮಾತಾಡೋದಲ್ಲ, ನಿಜವಾಗ್ಲೂ ಇವ್ರನ್ನ ಫಾಲೋ ಮಾಡ್ಬೇಕು. ಸರ್ಕಾರಗಳಿಗೆ ಆದರ್ಶವಾದಂತಹ ಕೆಲಸ. ಅಂತರ್ಧರ್ಮ ಮದುವೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಾಷಣ ಮಾಡ್ಬೋದು ನಾವು ವೇದಿಕೆ ಮೇಲೆ ನಿಂತ್ಕೊಂಡು. ಅಂತರ್ಜಾತಿ ಮದುವೆ ಮಾಡೋದಂತೂ ಇನ್ನೂ ಕಷ್ಟ. ಆದ್ರೆ
ಆ 69 ಜೋಡಿಯ ಲೀಸ್ಟ್ ನಾವು ಓದಿದ್ರೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯಿತು. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನನಗೆ ಕೊಡಲಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರು ಖಂಡಿತ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೋದಿ ಅವ್ರಿಗೂ ನಾವು ಪತ್ರ ಬರೀತೀವಿ, ಒಂದು ಪದ್ಮಶ್ರೀ ಕೊಡಿ. ಯಾಕೆಂದ್ರೆ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಬಹಳ ದೊಡ್ಡ ಕೆಲಸ ಮಾಡ್ತಿದ್ದೀರಾ. ಪಾಪ ಸಾಲುಮರದ ತಿಮ್ಮಕ್ಕ ಅವರು ಇನ್ನೊಂದು ವಾರದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ನಿಮ್ಮ ಹೆಸರು ಶಿಫಾರಸು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ನಿಮ್ಮಂತ ವ್ಯಕ್ತಿಗಳು ದೇಶಕ್ಕೆ ಬೇಕು, ಸಮಾಜಕ್ಕೆ ಬೇಕು. ಎಲ್ಲ ಡೋಂಗಿಗಳು ತುಂಬಿಕೊಂಡಿದ್ದಾರೆ. ನಿಮ್ಮಂತವ್ರು MLA ಆಗ್ಬೇಕು, ನಿಮ್ಮಂತವ್ರು ಮಿನಿಸ್ಟರ್ ಆಗ್ಬೇಕು. ಅಂತಹ ಸಂದರ್ಭದಲ್ಲಿ ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟದ ಜನರನ್ನೆಲ್ಲ ಸೇರಿಸಿ ಇಷ್ಟು ನಮ್ಮ ಮನೆ ಒಂದು ಮದುವೆ ಮಾಡೋದು ಕಷ್ಟ, ನಾವು ಒಂದು ಮದುವೆ ಮಾಡೋದು ಕಷ್ಟ. 69 ಜೋಡಿ ಕರ್ಕೊಂಡ್ಬಂದು ಎಲ್ಲಾನು ನೋಡಿ ಖುಷಿ ಆಯ್ತು. ಎಂತೆಂತ ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೆ ಪೇಟೆಗಳು ಹಾಕಿದ್ದಾರೆ, ಬಂಗಾರದ ಒಳ್ಳೆ ತಾಳಿ ಕೊಟ್ಟಿದ್ದಾರೆ. ಬಂದಂತ ಅವ್ರ ಜೊತೆ ಬಂದಂತವ್ರಿಗೆಲ್ಲ ಒಳ್ಳೆ ಊಟ ಹಾಕ್ಸಿದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿಗಳನ್ನ ನಾವು ಗೌರವಿಸಬೇಕು, ಸದಾ ಸ್ಮರಿಸಬೇಕು. ತಾಯಿ ಬನಶಂಕರಮ್ಮನಲ್ಲಿ ನಾನು ತಿಮ್ಮಕ್ಕನವರ ಪರವಾಗಿ ಬೇಡ್ಕೊಳ್ಳೋದಿಷ್ಟೇ, ತಾಯಿ ದಯಮಾಡಿ ಇಂಥವ್ರನ್ನ ಆದಷ್ಟು ಬೇಗ ವಿಧಾನಸಭೆಗೆ ವಿಧಾನಸೌಧ ಕಳಿಸು, MLA ಆಗು, MP ಆಗು ಅಥವಾ ವಿಧಾನ ಪರಿಷತ್ ಸದಸ್ಯರಾಗ ಕಳಿಸು ತಾಯಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ತೀನಿ. ನಮಸ್ಕಾರ. ಇವತ್ತಿನ ದಿನ ನೀವೆಲ್ಲ ತುಂಬಾ ಪುಣ್ಯ ಮಾಡಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮನವರ ಆಶೀರ್ವಾದ ತಗೊಂಡು ನೀವು ದಂಪತಿಗಳಾಗಿದ್ದೀರಿ. ಮೊದಲನೇದಾಗಿ ನಿಮಗೆ ಶುಭ ಹಾರೈಸ್ತೀನಿ. ನಿಮ್ಮೆಲ್ಲರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇದೆಲ್ಲ ನಮ್ಮ ಬಸವರಾಜ್ ಸರ್ 26 ವರ್ಷಗಳಿಂದ ಇವತ್ತು 69 ಜೋಡಿಗಳು ಇಲ್ಲಿ ಮದುವೆ ಮಾಡ್ಕೊಂಡಿದ್ದೀರಿ. ಆ ತಾಯಿ ಬನಶಂಕರಿ ಅಮ್ಮ ಅವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಮುಂದಿನ ವರ್ಷದಿಂದ 100,000 ಹೀಗೆ ಈ ಬನಶಂಕರಿ ಅಮ್ಮನ ಇಡೀ ದೇವಸ್ಥಾನದ ತುಂಬೆಲ್ಲ ಮದುವೆ ಆಗಲಿ ಅಂತ ಆಶಿಸ್ತೀನಿ. ಎಲ್ಲ ನವವಧುವರರಿಗೆ ಶುಭ ಹಾರೈಕೆಗಳು. ನಿಮ್ಮೆಲ್ಲರ ಬದುಕು ಬಂಗಾರವಾಗಿ ತಾಯಿ ಬನಶಂಕರಮ್ಮನ ಕೃಪಾಕಟಾಕ್ಷದಿಂದ ನಿಮ್ಮೆಲ್ಲರಲ್ಲಿ ಈ ಭಾಗದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಸತತವಾಗಿ 25 ವರ್ಷಗಳಿಂದ 26ನೇ ವರ್ಷದಲ್ಲಿ ಹೂನಣ 25 ಹೇಳಿದೆ ಅಷ್ಟೇ. ಆ ಥರದೊಂದು ಮನಸ್ಥಿತಿ, ಆ ಥರದೊಂದು ಮನೋಭಾವ ತಾಯಿ ಬನಶಂಕರಮ್ಮ ಅಣ್ಣನ ಕೊಟ್ಟಿದ್ದಾರೆ. ಇದು ಹೀಗೆ ನಿಮ್ಮ ಸೇವಾ ದಿನಚರ್ಯ ಮುಂದುವರೆಯಲಿ, ಎಲ್ಲರ ಆಶೀರ್ವಾದ ಎಲ್ಲರ ಪ್ರೀತಿ ನಿಮ್ಮಲ್ಲಿ ಇನ್ನು ಹೆಚ್ಚಿನ ಜನಸೇವೆ ಮಾಡೋ ಅಧಿಕಾರ ಮಾಡೋ ಒಂದು ಆತ್ಮಸ್ಥೈರ್ಯವನ್ನು ಬಲವನ್ನು ತಾಯಿ ಬನಶಂಕರಮ್ಮ ನಿಮ್ಮ ಕೊಡಲಿ ಹಾರೈಸ್ತೀವಿ. ಮತ್ತೊಮ್ಮೆ ಮನದನ್ನು ಹೊಸಕಾಡಿಗೆ ತಾಲೂಕಿನ ಎಲ್ಲ ನವವಿವಾಹಿತರಿಗೆ ನಿಮ್ಮ ಮುಂದಿನ ಬದುಕು ಬಂಗಾರ ಆಗಲಿ ಹಾರೈಸ್ತೀನಿ. ನಮಸ್ಕಾರ. ನಾವು ಸಾಧಿಸ್ತೀನಿ ಅಂತ ಹೋಗ್ಬೇಕು, ಅದು ಸುಲಭವಾಗಿ ನಡೆಯಲ್ಲ. ಅವರ ಯಾವುದೋ ಜನ್ಮದ ಪುಣ್ಯದ ಸುಕೃತ ಆಗ್ತದೆ. ಇಂಥ ಪುಣ್ಯಕ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಇಷ್ಟೊಂದು ಜೋಡಿಗಳನ್ನ ಒಂದುಗೂಡಿಸ್ತಾ ಇದ್ದಾರೆ ಅಂದರೆ ಸಾಧ್ಯವಾಗಿ ನಮ್ಗೆ ಅದೇನು ಸುಲಭವಾದಂಥ ಮಾತಲ್ಲ. ಅವರೇನೋ ಒಂದುಗೂಡಿಸಿದ್ದಾರೆ, ಆದರೆ ಇದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಾಗಿದ್ದು ನೀವು ಸೇರಿ. ಒಬ್ಬರ ತಪ್ಪುಗಳನ್ನ ಇನ್ನೊಬ್ಬರು ಹುಡ್ಕೋದು ಬಿಟ್ಟು ಒಬ್ಬರಿಗಿರುವಂಥ ಒಳ್ಳೆತನನ ನೀವು ನೋಡ್ಕೊಂಡು ಬಾಳಿದ್ರೆ ಖಂಡಿತ ನಿಮ್ಮ ಜೀವನ ಸುಖಕರವಾಗಿರುತ್ತೆ. ತಾಯಿ ಬನಶಂಕರಿ ದೇವಿ ಆಶೀರ್ವಾದ ನಿಮಗೆ ಹೀಗೆ ಅಂತೆ. ಬಸವರಾಜ್ ಇನ್ನೂ ಮುಂದೆ ಇಂಥ ಒಳ್ಳೆಯ